ಕಾವೇರಿ ಕಿಚ್ಚಿನ ಮಧ್ಯೆ ಬೆಂಗಳೂರಿಗೆ ತಮಿಳುನಾಡು ಸಿಎಂ ವಿಜಯ್ ಬರೋರಿದ್ದಾರೆ. ಆಗಸ್ಟ್ 3ನೇ ತಾರೀಕು ಜಲ ವಿವಾದ ಚರ್ಚಿಸೋದಕ್ಕೆ ಸಿಎಂ ವಿಜಯ್ ಬರ್ತಾರೆ. ಸಿಎಂ ಡಿಕೆಶಿ ಜೊತೆ ಚರ್ಚಿಸೋದಕ್ಕೆ ಬೆಂಗಳೂರಿಗೆ ವಿಜಯ್ ಬರ್ತಾ ಇದ್ದು, ಕಾವೇರಿ ಜಲಾಶಯ ನೋಡೋದಕ್ಕೆ ವಿಜಯ್ಗೆ ಮನವಿ ಮಾಡಿದ್ದೇನೆ. ವೈಮಾನಿಕ ಸಮೀಕ್ಷೆಗೂ ಸಿಎಂ ವಿಜಯ್ಗೆ ಮನವಿ ಮಾಡಿದ್ದೇನೆ. ಅತಿಥಿಯನ್ನ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ವೈಮಾನಿಕ ಸಮೀಕ್ಷೆಗೆ ಸಿಎಂ ವಿಜಯ್ಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿದ್ದು, ತಮಿಳುನಾಡು ಸಿಎಂ ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶ ನೋಡಿ ಅಂತ ನಾನು ಮನವಿ ಮಾಡಿದ್ದೇನೆ ಅಂದಿದ್ದಾರೆ. ಈ ಮಧ್ಯದಲ್ಲಿ ತಮಿಳುನಾಡು ಚೀಫ್ ಮಿನಿಸ್ಟರ್ ಕೂಡ ನನ್ನ ಹತ್ರ ಬಂದು ಮಾತಾಡಲಿಕ್ಕೆ, ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಅವರು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಚೀಫ್ ಸೆಕ್ರೆಟರಿಗೂ ಲೆಟರ್ ಬರೆದಿದ್ದಾರೆ. ನನ್ನ ಹತ್ರನೂ ಫೋನಲ್ಲಿ ಮಾತಾಡಿದ್ದಾರೆ. ಸೊ ನಾವು ಕೂಡ ಗೌರವದಿಂದ ಅವ್ರಿಗೆ ನೋಡಬೇಕಾದ್ದು ನಮ್ಮ ಕರ್ತವ್ಯ. ಆಯಿತು ಬನ್ನಿ ಅಂತ ನಾನು ಹೇಳಿದ್ದೇನೆ. ಜೊತೆಗೆ ನಾನು ಕೂಡ ನಮ್ಮ ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದ ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಕೂಡ ಹೇಳಿದ್ದೇನೆ. ಅದು ನೋಡೋಣ ಅವರ ತೀರ್ಮಾನಕ್ಕೆ, ಏಕೆಂದರೆ ಅವ್ರಿಗೂ ಫ್ಯಾಕ್ಚುಯಲ್ ಅನುಭವ ಆದಷ್ಟು ಒಳ್ಳೆಯದು. ಸೊ ಆ ದೃಷ್ಟಿಯಿಂದ ಇದೊಂದು ಮಹತ್ವದಂಥ ನಿರ್ಣಯ, ಸೌಹಾರ್ದತೆ ನಿರ್ಣಯ. ಅಭಿಪ್ರಾಯಗಳು, ಅವ್ರ ವಿಚಾರ ಏನಿದೆ ಅಂತ ನನಗಿನ್ನ ಅರ್ಥ ಆಗಿಲ್ಲ. ಸೊ ಅದೇ ಬರ್ತೀನಿ ಅಂದಾಗ ನಾವು ಒಬ್ಬ ಅತಿಥಿನ ಗೌರವದಿಂದ ಸ್ವೀಕಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಸೊ ಆಯಿತು ಬನ್ನಿ ಅಂತ ಹೇಳಿದ್ದೇನೆ. ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.